ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿಯ ಆರ್ಟಿಒ ಸಿಬ್ಬಂದಿಯೊಬ್ಬ ಕಚೇರಿಗೆ ಸಂಬಂಧಿಸಿದ ಲಕ್ಷಾಂತರ ಹಣದೊಂದಿಗೆ ಪರಾರಿಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಹೌದು, ಬಳ್ಳಾರಿಯ ಆರ್ಟಿಒ ಕಚೇರಿಯಲ್ಲಿ ಟ್ರೆಜರಿ ಸೆಕ್ಷನ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ರವಿ ತಾವರಕೇಡ ಎನ್ನುವ ದ್ವಿತೀಯ ದರ್ಜೆ ಸಹಾಯಕ 16 ಲಕ್ಷ ರೂಪಾಯಿಗಳ ಹಣದೊಂದಿಗೆ ನಾಪತ್ತೆಯಾಗಿದ್ದಾರೆ. ಹಣದೊಂದಿಗೆ ರವಿ ತಾವರಕೇಡ ಅವರು ನಾಪತ್ತೆಯಾಗಿರುವ ಬಗ್ಗೆ ನಗರದ ಕೋಲ್ ಬಜಾರ್ ಪೊಲೀಸ್ ಠಾಣೆಗೆ ಪ್ರಾದೇಶಿಕ ಸಾರಿಗೆ ಕಚೇರಿಯ ಸೂಪರಿಂಟೆಂಡೆಂಟ್ ವೀರೇಶ್ ಅವರು ದೂರು ದಾಖಲಿಸಿದ್ದಾರೆ. ಆರ್ಟಿಒ ಕಚೇರಿಯಲ್ಲಿ ಸಾರ್ವಜನಿಕರ ವಿವಿಧ ಸೇವೆಗಳಿಂದ ಸಂಗ್ರಹವಾಗುವ ಹಣವನ್ನು ಆಯಾ ದಿನವೇ ಬ್ಯಾಂಕ್ಗೆ ಜಮಾ ಮಾಡುವುದು ರೂಢಿ. ರವಿಯವರು ಕೂಡ ಈ ಹಿಂದೆ ಆಯಾ ದಿನ ಸಂಗ್ರಹವಾದ ಹಣವನ್ನು ಪಾವತಿಸುತ್ತಾ ಬಂದಿದ್ದಾರೆ. ಆದರೆ ಕಳೆದ ಮೇ ತಿಂಗಳಲ್ಲಿ ದಿನಾಂಕ 21ರಂದು ಮತ್ತು ದಿನಾಂಕ 26ರಿಂದ 31ರವರೆಗೆ ಕಚೇರಿಯಲ್ಲಿ ಸಂಗ್ರಹವಾದ 16,72,518 ರೂಪಾಯಿಗಳ ಹಣವನ್ನು ಬ್ಯಾಂಕ್ಗೆ ಪಾವತಿಸಿಲ್ಲವೆಂದು ತಿಳಿದುಬಂದಿದೆ. 26 ಮೇಯಿಂದ 31 ಮೇವರೆಗೂ ಟ್ರೆಜರಿಯಲ್ಲಿ ಜಮಾ ಆಗಿರ್ತಕ್ಕಂಥ ಹಣವನ್ನು ಟ್ರೆಜರಿ ವರ್ಕ್ ಕೆಲಸ ಮಾಡ್ತಿರ್ತಕ್ಕಂಥ ರವಿ ತಾವರ್ಕೇಡ್ ಎನ್ನುವರು ಬ್ಯಾಂಕಿಗೆ ಕಟ್ಟದೇ ಇರ್ತಾರೆ. ಅದು ನಮಗೆ ಗೊತ್ತಾಗಿದೆ, 4ನೇ ತಾರೀಕು ಗೊತ್ತಾಗಿದೆ. ಅದು ಲೇಟಾಗಿ ಗೊತ್ತಿರೋದ ಕಾರಣ ಅಂದರೆ 26ನೇ ತಾರೀಕು ತಮಗೆಲ್ಲ ಗೊತ್ತಿರೋ ಹಾಗೆ ಮೇಜರ್ ಆಕ್ಸಿಡೆಂಟ್ ಆಯಿತು ಸಂಡೂರಲ್ಲಿ. ಸುಮಾರು 6 ಜನ ಆಕ್ಸಿಡೆಂಟಲ್ಲಿ ತೀರೋಗಿದ್ದಾರೆ. ಆ ಉದ್ದೇಶದಿಂದ 26ರಿಂದ 31ರವರೆಗೂ ನಾನು ಸಂಡೂರಲ್ಲೇ ಬೀಡುಬಿಟ್ಟು ಅಲ್ಲೆಲ್ಲ ಮೀಟಿಂಗ್ಗಳನ್ನು ಅಟೆಂಡ್ ಮಾಡಿ ಎನ್ಫೋರ್ಸ್ಮೆಂಟನ್ನು ಮಾಡಿ ಕೇಸ್ಗಳನ್ನು ಹಾಕಿ ಎಲ್ಲರಿಗೆ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡಿರ್ತೇನೆ. ಆದ ಕಾರಣ ಆ ಸಮಯದಲ್ಲಿ ನಾವು ಈ ಟ್ರೆಜರಿ ಬಗ್ಗೆ ಗಮನ ಹರಿಸಿರಲಿಲ್ಲ. ನಾವು 4ನೇ ತಾರೀಕು ಎಲ್ಲ ನೋಡಬೇಕಾದಾಗ ಈ 6 ದಿನದ್ದು ಅಮೌಂಟು ಬ್ಯಾಂಕಿಗೆ ಜಮಾ ಆಗಿಲ್ಲ ಅಂತ ಗೊತ್ತಾದ ಮೇಲೆ ಇಮಿಡಿಯೇಟಾಗಿ ನಾವು ಆಫೀಸರೆಲ್ಲ ಗಮನ ಹರಿಸಿ ನಮ್ಮ ಸೂಪರಿಂಟ್ ವೀರೇಶ್ ಅನ್ನೋರನ್ನ ಅವ್ರ ಮನೆಗೆ ಕಳಿಸಿದ್ವಿ. ಅವ್ರ ಮನೇಲಿ ಅವರು ಇರಲಿಲ್ಲ. ಅದು ಕೊನೆಗೆ ಆಮೇಲೆ ಫೋನಲ್ಲಿ ಮಾತಾಡಿದರು. ಅವರು ಮಾತಾಡಲಿಲ್ಲ, ಅವರ ಶ್ರೀಮತಿ ಅವರ ಫೋನಲ್ಲಿ ಮಾತಾಡಿ ಕೊನೆಗೆ ನನಗೂ ಮಾತಾಡಿದರು. ಅವರು ರವಿ ಅನ್ನೋರು ಮಾತಾಡಿ ನಾನು ಬೆಳಿಗ್ಗೆ ಬಂದು ಎಲ್ಲ ಕಟ್ತೀನಿ ಸರ್ ಅಂತಂದರು. ಅದೇ ಕೊನೆ ಮಾತು ಅವ್ರದ್ದು. ಆದಮೇಲೆ ಇಲ್ಲಿವರೆಗೂ ಅವರು ಯಾವುದೇ ನಮಗೆ ಫೋನು ಮಾಡಿಲ್ಲ. ಆ ಹಣವನ್ನು ಬ್ಯಾಂಕಿಗೂ ಜಮಾ ಮಾಡಿರೋದಿಲ್ಲ. ಆದ ಕಾರಣ ಆ 6 ದಿನದ ಅಮೌಂಟು ಸುಮಾರು 16,72,518 ರೂಪಾಯಿ ಇದೆ. ಈ ಸಂಬಂಧ ನಾವು ಒಂದಿನ ಕಾಲಾವಕಾಶ ಕೊಟ್ವಿ, ಅವನು ಬರಲಿಲ್ಲ. ಕೊನೆಗೆ ಅವರು ಶ್ರೀಮತಿಯವ್ರಿಗೂ ಒಂದು ದಿನ ಕಾಲಾವಕಾಶ ಕೊಟ್ವಿ, ಹಾಗೂ ಬರಲಿಲ್ಲ. ಅವೆರಡು ದಿನ ಬಿಟ್ಟು ನಾವು ಏನು ಮಾಡಿದ್ವಿ, FIR ಮಾಡಿಸಿದ್ವಿ. ಕೋಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ದಾಖಲಿಸ್ತೀವಿ. ಅವ್ರಿಗೆ ನೆಕ್ಸ್ಟು ಮಹಾಜರು ಮಾಡೋದು, ಅವ್ರು ನೆಕ್ಸ್ಟ್ ಪ್ರೊಸೀಜರ್ ಅವ್ರು ಮಾಡ್ತಾರೆ. ಯಾವತ್ತೂ ಆಗಿಲ್ಲ ಇದು. ಹೌದು, ನಾನೇನು ಹೇಳಿದೆ, ಏನು ರವಿ ಏನು ಸಮಾಚಾರ ಇದು, ಯಾಕೆ ಕಟ್ಟಲಿಲ್ಲ ಅಂತ ಕೇಳಿದೆ. ಇಲ್ಲ ಸರ್, ಬೆಳಿಗ್ಗೆ ಬಂದು ನಾನು ಎಲ್ಲ ಕಟ್ಬಿಡ್ತೀನಿ ಸರ್, ಇಷ್ಟೇ ಹೇಳಿದರು. ಬೆಳಿಗ್ಗೆ ತಪ್ಪದೆ ಬಾ ಅಂತ ನಾನು ಹೇಳಿದೆ. ಆಯಿತು ಬರ್ತೀನಿ. ರವಿ ಅನ್ನೋರು SDC ಸೆಕೆಂಡ್ ಡಿವಿಷನಲ್ ಅಸಿಸ್ಟೆಂಟು. ಅವರು ಬೆಳಗಾವಿಯಿಂದ ಹುಬ್ಬಳ್ಳಿಯಿಂದ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ನೇಟಿವ್ ಬಿಜಾಪುರದವರು, ಹುಬ್ಬಳ್ಳಿಯಿಂದ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಇಲ್ಲ, 6 ತಿಂಗಳಾಗಿದೆ ಅಷ್ಟೇ. 2/1/2025 ಬಂದು ರಿಪೋರ್ಟ್ ಆಗಿದ್ದಾರೆ ಅವರು. ಅಲ್ಲಿಂದ ಭಾಳ ನೀಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು. ಕೆಲವು ಸಲಹೆಗಳನ್ನು ಅವರೇ ಕೊಡ್ತಾಯಿದ್ರು, ಈಗ ಮಾಡೋಣ ಸರ್, ಆಗ ಮಾಡೋಣ ಅಂತೇಳಿ. ಅವರು ಮಾಡ್ತಿರ್ತಕ್ಕಂಥ ಕೆಲಸಕ್ಕೆ ನಾವು ಪ್ರಶಂಸೆ ಕೊಟ್ಟು ಮತ್ತು ಇನ್ನೊಂದು ಎಕ್ಸ್ಟ್ರಾ ಸೆಕ್ಷನು ಕೊಟ್ಟಿದ್ದೀವಿ ಅವ್ರಿಗೆ. ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು. ಇದ್ದಕ್ಕಿದ್ದಂಗೆ ಈ ಥರ ಮಾಡಿದರೆ ಯಾವ ಪ್ರೆಜರ್ಗೆ ಮಾಡಿದಾರೋ ಅಥವಾ ಏನು ಅವ್ರಿಗೆ ಇದು ಗೊತ್ತಿಲ್ಲ. ಅದು ನಮಗೆ ಫ್ಯಾಮಿಲಿ ಕೇಳಿ ಅವ್ರ ಫ್ಯಾಮಿಲಿಗೆ ನಾನು ಹೇಳಿದ್ನಲ್ಲ, 4ನೇ ತಾರೀಕೆ ನಾವು ನಮ್ಮ ವೀರೇಶ್ ಸೂಪರಿಂಟ್ನ ಅವ್ರ ಮನೆಗೆ ಕಳಿಸಿದ್ವಿ. ಅವ್ರು ಇರಲಿಲ್ಲ. ಕೊನೆಗೆ ಫೋನಲ್ಲಿ ಮಾತಾಡಿದರು. ಇವರೇ ಫೋನಲ್ಲಿ ಮಾಡಲಿಲ್ಲ, ಅವ್ರ ಮಿಸಸ್ ಅವರ ಫೋನಿಂದನೇ ಮಾತಾಡಿದರು. ಅವರು ಮಾತಾಡಿದಾಗೂ ಅವ್ರು ಹೇಳಿದ್ರಿಲ್ಲ ಸರ್, ನಾನು ಬಂದು ಕಟ್ತೀನಿ, ನಾನು ಅಂಥವನಲ್ಲ ಅಂತ ಹೇಳಿದರು. ಈ ಶ್ರೀಮತಿಯವ್ರಿಗೆ ಮತ್ತೆ ನಾನು ಇಲ್ಲಿ FIR ಮಾಡಿಸೋಕ್ಕಿಂತ ಮುಂಚೆ ಒಂದು ಸರಿ ಮತ್ತೆ ನಾನೊಂದು ಅವಕಾಶ ಕೊಡೋಣ ಅಂತೇಳಿ ನಾನೇ ಹೋಗಿದ್ದೆ ಅವ್ರ ಮನೆಯವರಿಗೆ. ಇಬ್ಬರು ಸೂಪರಿಂಟ್ಸು, ನಾನು 3 ಜನ ಹೋಗಿದ್ವಿ. ಹೋದಾಗ ಅವರು ನನಗೆ ಗೊತ್ತಿಲ್ಲ, ನನಗೆ ಎಲ್ಲಿದ್ದಾನಂತೂ ಗೊತ್ತಿಲ್ಲ, ಇದಾನೋ ಸತ್ತಾನೋ ಗೊತ್ತಿಲ್ಲ, ಈ ವರ್ಡ್ಸೇ ಅವರು ಯೂಸ್ ಮಾಡಿದ್ದಾರೆ.
ಇದೇ ವರ್ಡ್ಸ್ ಯೂಸ್ ಮಾಡಿದ್ದಾರೆ. ಹೌದು, ಒಂದು ತಿಂಗಳು ನಾನು ಹೇಳಿದ್ನಲ್ಲ, 26ನೇ ತಾರೀಕಿಂದ ನಾನು ಅಲ್ಲಿದ್ದೆ. ಆ ಒಂದು ಟೈಮ್ ಅವನು ಉಪಯೋಗಿಸ್ಕೊಂಡು ಈ ಥರ ಫ್ರಾಡ್ ಮಾಡಿದ್ದಾನೆ ಅಂತೇಳಿ ಅನ್ನಿಸ್ತಾ ಇದೆ. ನಿನ್ನೆ ಆಗಿದೆ FIR. ಅಲ್ಲ, ನಾವು ನಮ್ಮ ಉದ್ದೇಶ ಇಷ್ಟೇ, ಅವರು ನಮ್ಮ ಅಫಿಷಿಯಲ್ಲೇ ಕರ್ಕೊಂಡು ಬಂದು ಕಟ್ಸಿಬಿಡೋಣ ಅಂತ ಒಂದು ಉದ್ದೇಶ ಇತ್ತು. ಒಂದಿನ ಅವರಿಗೆ ಅವರು ಶ್ರೀಮತಿ ಅವರಿಗೆ ಸಮಯ ಕೊಟ್ವಿ. ಅದಾದಮೇಲೆ ಮತ್ತು ನಾವು ಹುಬ್ಳಿ RTO, ಹುಬ್ಳಿಯಲ್ಲಿ ಕೆಲಸ ಮಾಡ್ತಿದ್ನಲ್ಲ ಅವನು, ಹುಬ್ಳಿ RTOನೂ ನಾನು ವಿಚಾರ ಮಾಡಿದಾಗೆಲ್ಲ ಅವರು ಅಂಥವ್ರಲ್ಲ, ಅವರು ನಾನು ಇಲ್ಲಿ ಭಾಳ ನೋಡಿದ್ದೀನಿ ಅಂಥೇಳಿ ಅವರು ಹೇಳಿದ್ದಕ್ಕೆ ನಾವು ಅವ್ರಿಗೂ ಈಗಲೂ ಅವರು ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಈಗ ನಮಗೆ ಖರ್ಚು ಏನಂದರೆ, ನೀವು 4ನೇ ತಾರೀಕು ನಿಮ್ಗೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಮನೆಗೆ ಬಂದಿರಿ. ಅವತ್ತೊಂದು ಬಿಟ್ಟಿದ್ದರೆ ನನ್ನ ಗಂಡ ಬರ್ತಿದ್ದೆ ಬೆಳಗ್ಗೆ, ಹಿಡ್ಕೋಬೋದಿತ್ತು ಅಂತ ಅವ್ರ ವಾದ. ನೀವು ಬಂದಿದ್ದಕ್ಕೆ ನನ್ನ ಗಂಡ ಹೋಗಿದ್ದಾನೆ ಅಂತ ವಾದ ಇದೆ ಅವ್ರದ್ದು. ಅದಕ್ಕೂ ಇದಕ್ಕೆ ಯಾವ ಸಂಬಂಧ ಇಲ್ಲ. ಕಟ್ಟೋರಿದ್ದರೆ ಅವ್ರಿಗೆ ಕಟ್ತಾರೆ. ಹಾಂ ಅಂಥೇಳಿ ನಾನು ಹೇಳಿದರು, ಇಲ್ಲ ನಾನು ಇಲ್ಲೇ ಕೂಡ್ತೀನಿ ಅಂದರು. ನಿಮ್ಮ ಇಷ್ಟಮ್ಮ, ಮಹಿಳಾ ಪೊಲೀಸ್ ಸ್ಟೇಷನ್ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದೆ ನಾನು. ಬಳ್ಳಾರಿಯ RTO ಕಚೇರಿಯು ಇತ್ತೀಚೆಗಿನ ದಿನಗಳಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿಯಾಗುತ್ತಿರುವುದಂತೂ ಸತ್ಯ. ಕಚೇರಿಯ SDA ಒಬ್ಬರು ಸಾರ್ವಜನಿಕರು ನೀಡಿದ ಶುಲ್ಕದ ಹಣವನ್ನು ಬ್ಯಾಂಕ್ಗೆ ತುಂಬದೇ ಇರುವುದು ನಿಜಕ್ಕೂ ಅಚ್ಚರಿ ಮೂಡಿಸುತ್ತದೆ. ಈ ಹಣ ಬ್ಯಾಂಕ್ಗೆ ತುಂಬಲಿಲ್ಲವೆಂದರೆ ಏನು ಮಾಡಿದ್ದಾರೆ? ಹಣ ಎಲ್ಲಿಗೆ ಹೋಯಿತು? ರವಿಯವರು ಕಳೆದ ಕೆಲ ದಿನಗಳಿಂದ ನಾಪತ್ತೆಯಾಗಿರುವುದಾದರೂ ಏಕೆ ಎನ್ನುವ ಪ್ರಶ್ನೆಗಳು ಸಹಜವಾಗಿಯೇ ಮೂಡುತ್ತವೆ. ರವಿಯವರ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದೆಯಂತೆ. ರವಿ ಒಬ್ಬರೇ ಈ ಹಣವನ್ನು ತೆಗೆದುಕೊಂಡಿದ್ದಾರೆಯೇ ಅಥವಾ ಬೇರೆ ಯಾರಾದರೂ ಸಾಥ್ ನೀಡಿದ್ದಾರೆ ಎಂಬುದು ಪೊಲೀಸ್ ತನಿಖೆಯಿಂದ ಹೊರಬರಬೇಕಾಗಿದೆ. ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.